ಪುಟ್ಟಸ್ವಾಮಿ 1, NK ವಿರೂಪಾಕ್ಷಸ್ವಾಮಿ 2, ಇನ್ನು ಉಳಿಕೆ ಎಲ್ಲ ಖಾಲಿ ಇದೆ 1. ವಿಜಯನಗರ 4, NK ವಿರೂಪಾಕ್ಷಸ್ವಾಮಿ 1, ಇನ್ನೊಂದು ಖಾಲಿ ಇದೆ. ವಿಜಯರಂಗ ಅವರು 44 ಮಾಡಿದ್ದಾರೆ. ಮತ್ತು ಲೋಕೇಶ್ ಅವರು 22 ಮಾಡಿದ್ದಾರೆ. ಸ್ವಾಮಿ ಅವರು 86 ಮಾಡಿದ್ದಾರೆ. ನಾಗರಾಜು ಅವರು 6 ಮಾಡಿದ್ದಾರೆ. NK ವಿರೂಪಾಕ್ಷಸ್ವಾಮಿ ಅವರು 64 ಮಾಡಿದ್ದಾರೆ. ಸೊ ಇಲ್ಲಿ ಏನು ಸ್ವಾಮಿ ಅವರಿದ್ದಾರೆ, ಅವರು 77ಕ್ಕಿಂತ ಹೆಚ್ಚು ಮತಗಳನ್ನು ತಗೊಂಡಿರೋದ್ರಿಂದ ಅವರನ್ನು ವಿಜಯಶಾಲಿ ಅಂತ ಘೋಷಣೆ ಮಾಡ್ತಾರೆ. ಸರ್ ಎಲ್ಲರೂ ಡಿಕ್ಲೇರ್ ಮಾಡಬೇಕು ಸರ್. ಈಗ ಬೇರೆ ಡಿಕ್ಲೇರ್ ನನ್ನ ನೆಚ್ಚಿನ ಬಂಧುಗಳೇ, ಈ ದಿನ ನಾನು ಚಾಮರಾಜನಗರ ಜಿಲ್ಲಾ ವಕೀಲರ ಸಂಘದಿಂದ ಚುನಾವಣೆಯಲ್ಲಿ ವಿಜೇತರಾಗಿ ಇವತ್ತು ನಾನು ಮುಂದೆ ಬಂದಿದ್ದೇನೆ. ಈ ನನ್ನ ಏನು ವಿಜಯಕ್ಕೆ ನನ್ನ ಎಲ್ಲ ವಕೀಲ ಬಂಧುಗಳು ನನಗೆ ಸಿಂಗಲ್ ವೋಟ್ ಹಾಕಿ, ದಟ್ ಮೀನ್ಸ್ ಪ್ರಿಫರೆನ್ಸಲ್ ವೋಟ್ ಹಾಕಿ ನನಗೆ ಸುಮಾರು 86 ಮತಗಳನ್ನ ಹಾಕಿ ನನ್ನನ್ನು ಗೆಲ್ಲಿಸಿದ್ದಾರೆ. ಇದನ್ನು ನಾನು ಏನಿವತ್ತು ಚಾಮರಾಜನಗರ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷನಾಗಿದ್ದೀನಿ. ನಾನು ಯಾವತ್ತೂ ಕೂಡ ವಕೀಲರ ವಿರುದ್ಧ ಒಂದು ಪಾಯಿಂಟು ಕೂಡ ಹೋಗೋದಿಲ್ಲ. ಮತ್ತು ಸಾಮಾಜಿಕ ಪರಿಸ್ಥಿತಿಗೆ ಸಂಬಂಧಪಟ್ಟಂಗೆ ಸಾಮಾಜಿಕ ಪರಿಸ್ಥಿತಿ ಹೇಗಿದೆ ಅದನ್ನು ಅನುಗುಣವಾಗಿ ನಾನು ಕೆಲಸ ಮಾಡ್ಕೊಂಡು ಹೋಗ್ತೇನೆ. ನ್ಯಾಯ ಸಮಿತಿಯಲ್ಲಿ ನ್ಯಾಯಾಲಯದ ಕೆಲವು ಕಾನೂನುಗಳನ್ನ ಒಳಗಡೆ ಚೌಕಟ್ಟಿನೊಳಗಡೆ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಹಾಗಾಗಿ ವಕೀಲರ ಹಿತಾಸಕ್ತಿಗೆ ಸಂಬಂಧಪಟ್ಟಾಗ ಕೂಡ ನಾನು ಎಲ್ಲ ಕೆಲಸಗಳನ್ನ ಮಾಡ್ಕೋಕೆ ನಾನು ಸಿದ್ಧ ಇದ್ದೀನಿ. ಖಂಡಿತ ಮಾಡೇ ಮಾಡ್ತೀನಿ. ಯಾವತ್ತೂ ಕೂಡ ನಾನು ಈ ನಮ್ಮ ಏನು ಕಾನೂನು ಸಂಬಂಧಪಟ್ಟಾಗೆ ನಾನು ಯಾವುದೇ ವಿರೋಧಗಳನ್ನ ಮಾಡೋದಿಲ್ಲ. ಮತ್ತು ಏನು ನಮ್ಮ ವಕೀಲರಿದ್ದಾರೆ, ವಕೀಲರ ವಿರುದ್ಧವೂ ಕೂಡ ನಾವು ಹೋಗೋದಿಲ್ಲ. ಕಾನೂನಿಗೆ ಸಂಬಂಧಪಟ್ಟಾಗ ಕೂಡ ಕಾನೂನು ವಿರುದ್ಧವೂ ಕೂಡ ನಾವು ಹೋಗೋದಿಲ್ಲ. ಎಲ್ಲ ವಕೀಲರ ಒಂದು ಸಮೀಕ್ಷೆ ಮೇರೆಗೆ ಮತ್ತು ಎಲ್ಲ ವಕೀಲರ ಒಂದು ಅಭಿಪ್ರಾಯವನ್ನು ತೆಗೆದುಕೊಂಡು ನಮ್ಮ ಚಾಮರಾಜನಗರ ಜಿಲ್ಲಾ ವಕೀಲ ಸಂಘ ತುಂಬ ಜನ ಹಿರಿಯ ವಕೀಲರಿದ್ದಾರೆ. ಅವರೆಲ್ಲರ ಸಲಹೆಗಳನ್ನ ಪಡ್ಕೊಂಡು ನಾನು ಎಲ್ಲ ನಿಯಮಗಳನ್ನ ಮಾಡ್ಕೊಂಡು ಹೋಗ್ತೇನೆ. 2 ವರ್ಷಗಳ ತನಕ ನನ್ನ ಸಾಧ್ಯವಾದಷ್ಟು ಸಮಾಜಕ್ಕೆ ನನ್ನಿಂದ ಏನು ಕೊಡಬೇಕು, ಸಮಾಜಕ್ಕೆ ಏನು ಕೊಡಬೇಕು, ನನ್ನ ವಕೀಲ ಮಿತಿಗೆ ನಾನು ಏನು ಸಹಾರ ಕೊಡಬೇಕು ಅಂತಕ್ಕಂಥದ್ದನ್ನ ಮಾಡ್ಕೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ನನ್ನ ಒಂದು ಶಕ್ತಿಯನ್ನು ಮೀರಿ ಪ್ರಯತ್ನ ಮಾಡಿ ನಾನು ಕೆಲಸವನ್ನು ಮಾಡ್ತೀನಿ, ಸೇವೆಯನ್ನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಎಲ್ರಿಗೂ ಹೊಂದಿಸಿ ನಾನು ಮಾತನ್ನು ಮುಗಿಸ್ತೇನೆ.